fourth heading factorize second question. Okay, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಫ್ಯಾಕ್ಟರೈಸ್ ಮಾಡ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಕ್ವಶನ್ ಏನು ಕೊಟ್ಟಿದ್ದಾನೆ, 2x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 3 ಅಂತ ಕೊಟ್ಟಿದ್ದಾನೆ. ಇದನ್ನ ಯಾವ ತರ ಮಾಡ್ಬೇಕಂದ್ರೆ, ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ಕರೀರಿ, ಈ ಮಧ್ಯ ನಂಬರ್ನ ಸಮ್ ಅಂತ ಕರೀರಿ. ಓಕೆ, ಈಗ ರಫ್ ಕಾಲಮ್ ಅಲ್ಲಿ ಏನ್ ಬರೀಬೇಕು ನೋಡ್ರಿ, ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ. ಓಕೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ರಿ. 2x ಸ್ಕ್ವೇರ್ ಇಂಟು ಇಲ್ಲೇನಿದೆ ಪ್ಲಸ್ 3 ಇದೆ. ಓಕೆ, ಪ್ರಾಡಕ್ಟ್ ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3 ಜಾ 6x ಸ್ಕ್ವೇರ್ ಆಯ್ತು. ಸಮ್ ಬಂದು ಏನಿದೆ ಪ್ಲಸ್ 7x ಇದೆ. ಓಕೆನಾ? ಸೊ ಇವಾಗ ನಿಮಗೆ ಏನಂತಂದ್ರೆ, ಸೊ ಪ್ರಾಡಕ್ಟ್ ಗೊತ್ತಾಯ್ತು, ಸಮ್ ಗೊತ್ತಾಯ್ತು. ಇದರ ಅರ್ಥ ಏನಂದ್ರೆ, ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ, ಸಮ್ ಅಂದ್ರೆ ಆಡ್ ಅಂತ ಅನ್ಕೊಂಡು. ಓಕೆ, ಈಗ ನಾವು 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 6 ಬರ್ಬೇಕು. ಓಕೆ, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರ್ಬೇಕು. ಓಕೆ, ಅಂತ 2 ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಈಗ ನಾವು ಈ ಪ್ರಾಡಕ್ಟ್ ಇದೆಯಲ್ಲ, ಅದನ್ನ LCM ಟೈಪ್ ಮಾಡ್ಕೊಂತ ಹೋಗೋಣ. ಓಕೆ, ಈಗ ಹೇಳ್ರಿ, 2 3 ಜಾ 2 3 ಜಾ 6 ಬರ್ತಿದೆ. 2 + 3 ಏನು 5, ಬಟ್ ಇಲ್ಲಿ 7 ಬೇಕು. ಸೊ ಮತ್ತೇನ್ ಮಾಡ್ರಿ, ಮತ್ತೆ ಮುಂದಕ್ಕೆ ಹೋಗ್ರಿ. ಈಗ 3 1 ಜಾ, ಸೊ ಇದಿಷ್ಟು ಎಷ್ಟಾಯ್ತು, 2 3 ಜಾ 6 ಆಯ್ತು. ಈಗ ಮಲ್ಟಿಪ್ಲೈ ಮಾಡಿ, 6 1 ಜಾ 6, 6 + 1 7 ತಾನೆ. ಸೊ 2 ನಂಬರ್ ಯಾವ್ಯಾವು, 6x 1x. ಓಕೆನಾ? 2 ನಂಬರ್ ಕಂಡಿಡಿದ್ವಿ ಇವಾಗ. ಓಕೆ, ಈಗ ಸಮ್ ಇರೋ ಸೈನ್ ನೀವು ದೊಡ್ಡ ನಂಬರಿಗೆ ಕೊಟ್ಬಿಡ್ರಿ. ಇವ್ರಿಬ್ರಲ್ಲಿ ದೊಡ್ಡ ನಂಬರ್ ಯಾವುದು, 6. ಸೊ ಇವನಿಗೆ ಸಮ್ ಇರೋ ಸೈನ್ ಇವನಿಗೆ ಕೊಟ್ಬಿಡ್ರಿ. ಈಗ ನೋಡ್ರಿ, ಪ್ರಾಡಕ್ಟ್ ಏನೈತೆ ಪ್ಲಸ್ ಇದೆ. ನನಗೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕು. ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಇದ್ರೆ ತಾನೇ ಪ್ಲಸ್ ಬರೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 1 ಜಾ 6, x ಇಂಟು ಎಕ್ಸ್ x ಸ್ಕ್ವೇರ್. 6x + 1x ಏನಾಗುತ್ತೆ, 7x ಆಗುತ್ತೆ. ಓಕೆ, ಇವಾಗ ಹೆಂಗ್ ಬರೀಬೇಕು ನೋಡ್ರಿ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಮಧ್ಯ ನಂಬರ್ ಮಾತ್ರ 6x + 1x ಬರ್ರಿ, ಮತ್ತು ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ. ಓಕೆನಾ? ಫಸ್ಟ್ ನಂಬರು ಲಾಸ್ಟ್ ನಂಬರ್ ಆಸ್ ಇಟ್ ಈಸ್, ಮಧ್ಯ ನಂಬರ್ ಮಾತ್ರ ಇವೆರಡು ನಂಬರ್ ಬರೀರಿ. ಯಾಕಂದ್ರೆ ನಾವು ಈ ನಂಬರ್ನೇ ಸ್ಪ್ಲಿಟ್ ಮಾಡಿರೋದು. ಇವ್ರಿಬ್ಬರು ಆ್ಯಡ್ ಮಾಡ್ರಿ, ಮತ್ತೆ ಇದೇ ನಂಬರ್ ಬರುತ್ತೆ, 6x + 1x 7x. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆ, ಈಗ ನೋಡ್ರಿ, 2 6 ಒಂದೇ ಟೇಬಲಲ್ಲಿ ಹೋಗುತ್ತಾ? ಸೊ ಯಾವ ಟೇಬಲಲ್ಲಿ ಹೋಗುತ್ತೆ, 2 ಟೇಬಲಲ್ಲಿ ಹೋಗುತ್ತೆ. x ಸ್ಕ್ವೇರ್ x ಅಲ್ಲಿ ಕಾಮನ್ ಅಂದ್ರೇನು, x ಕಾಮನ್ ತೆಗಿಬೋದು. ಈಗ ನನಗೆ 2x ಸ್ಕ್ವೇರ್ ಬೇಕಂದ್ರೆ x ಬರಿತೀನಿ, 2x ಇಂಟು x 2x ಸ್ಕ್ವೇರ್ ಆಯ್ತು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ನನಗೆ 6x ಬೇಕಿಲ್ಲಿ, 2 3 ಜಾ 6, ಇಲ್ಲಿ x ಇದೆ, x ಬಂತು. ಓಕೆನಾ? ಈಗ ಇವರಲ್ಲಿ ಕಾಮನ್ ತೆಗಿಬೋದು. ಇಲ್ಲ ನೀವೇನ್ ಮಾಡ್ರಿ, ಒಂದು ಲಾಜಿಕ್ ಏನು ಅಪ್ಲೈ ಮಾಡ್ರಿ, ಕಾಮನ್ ತೆಗೋಕ್ಕಿಂತ ಇಲ್ಲಿ x + 3 ಬಂದಿದೆ ಅಂದ್ರೆ ಇಲ್ಲಿ ಕಾಮನ್ ತೆಗ್ದ್ಮೇಲೆ ಇಲ್ಲಿ ಕೂಡ x + 3ನೇ ಬರ್ಬೇಕು. ಅದು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ x + 3 ಇದೆಯಲ್ಲ, ಇಲ್ಲಿ ಕೂಡ x + 3 ಅಂತ ಬರ್ದ್ಬಿಡ್ತೀನಿ. ಓಕೆನಾ? ಫಸ್ಟ್ ಇದನ್ನ ಬರ್ದ್ಬಿಡ್ತೀನಿ, ಆಮೇಲೆ ಹೊರಗಡೆ ಏನ್ ನಂಬರ್ ಬರಿಬೇಕಂತ ಯೋಚನೆ ಮಾಡ್ತೀನಿ. ಈಗ ನೋಡಿಲಿ, ನನಗೆ ಬೇಕಾರೋದೇನು 1x, ಇಲ್ಲಿ ಪ್ಲಸ್ ಇದೆ, ನನಗೆ ಪ್ಲಸ್ ಬೇಕು. ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ನನಗೇನು 1x ಬೇಕು ತಾನೆ, x ಇಂಟು ಇಲ್ಲಿ 1 ಇದ್ರೆ ತಾನೆ 1x ಆಗೋದು. ಓಕೆ, ಈಗ ಚೆಕ್ ಮಾಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು x 1x, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 3 ಜಾ 3. ಓಕೆನಾ? ಈಗ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ನೋಡ್ರಿ, ಇವ್ರಿಬ್ರಲ್ಲಿ ಕಾಮನ್ ತೆಗೆ. ಇವ್ರಿಬ್ರಲ್ಲಿ ಏನು ಕಾಮನ್ ಇದೆ, x + 3 ಕಾಮನ್ ಇದೆ. ಇಲ್ಲಿ x + 3 ಇದೆ, ಇಲ್ಲಿ x + ಅದನ್ನ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು, 2x ಉಳಿತು. ಇಲ್ಲೇನು ಉಳಿತು, +1 ಉಳಿತು. ಸೊ ಆನ್ಸರ್ ಬಂದು x + 3 ಇಂಟು 2x + 1.